ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ಬಹಳ ಕುತೂಹಲ ಇರುವಂತಹ ಒಂದು ಪ್ರಕರಣ ಅಂತಂದರೆ ಅದು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಒಂದು ಕೊಲೆ ಪ್ರಕರಣ. ಆದರೆ ಈ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸಾಕಷ್ಟು ಒಂದು ಮಧ್ಯಂತರ ಜಾಮೀನನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಆದರೆ ಯಾವುದು ಸೆಷನ್ಸ್ ಕೋರ್ಟಲ್ಲಾಗಿರ್ಬೋದು ಮತ್ತು ಹೈಕೋರ್ಟಲ್ಲಾಗಿರ್ಬೋದು ಅವೆರಡೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಯಾಕಂದರೆ ಸೆಷನ್ಸ್ ಕೋರ್ಟಲ್ಲೇ ಹಾಕ್ಕೊಂಡಿದ್ದ ಸಂದರ್ಭದಲ್ಲಿ ಅದು ರಿಜೆಕ್ಟ್ ಆಯಿತು. ಆದರೆ ಹೈಕೋರ್ಟಲ್ಲಿ ಅರ್ಜಿ ಹಾಕ್ಕೊಂಡಿದ್ರು, ಅದು ಲಿಸ್ಟಲ್ಲಿ ಆಗಿದ್ದಂಥ ಸಂದರ್ಭದಲ್ಲಿ ಅರ್ಜಿಪಾರ ವಕೀಲರೇ ಅವರು ಒಂದು ಅರ್ಜಿಯನ್ನು ವಾಪಸ್ಸನ್ನು ಪಡ್ಕೊಂಡಿರುವಂಥದ್ದು. ಆದರೆ ಈ ಒಂದು ಪವಿತ್ರ ಗೌಡ ಯಾವುದೇ ಕಾನೂನು ಹೋರಾಟಕ್ಕೆ ಮುಂದೆ ಹೋದರೂ ಸಹ ಅದು ಹಿನ್ನಡೆ ಆಗ್ತಾ ಇರುವಂಥದ್ದು ನಾವು ಪ್ರಮುಖವಾಗಿ ನೋಡುವಂಥದ್ದಾದರೆ A1 ಆಗಿರುವಂಥ ಪವಿತ್ರ ಗೌಡ ಮೊದಲು ಫುಡ್ ಪಾಯ್ಸನ್ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ, ನನಗೆ ಒಂದು ಮನೆ ಊಟ ಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡ್ರು. ಆದರೆ ಅರ್ಜಿ ಊಟಕ್ಕೆ ಅದು ಪರ್ಮಿಷನ್ ಕೂಡ ಸಿಕ್ತು. ಆದರೆ ಜೈಲಧಿಕಾರಿಗಳು ಅದಕ್ಕೆ ಪರ್ಮಿಷನ್ ಅಂದರೆ ಅದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಅವರು ಕಾನೂನು ಮೂಲಕ ಅಂದರೆ ಕೋರ್ಟಲ್ಲೇ ಅವರು ಆ ವಿಚಾರವಾಗಿ ಬಗ್ಗೆ ವಾದವನ್ನು ಮಾಡಿಕೊಂಡ್ರು. ಇದು ಕೇವಲ ಒಬ್ಬರಿಗೆ ಊಟವನ್ನು ಕೊಟ್ಟರೆ ಅಲ್ಲೆಲ್ಲವೂ ಕೂಡ ಅಲ್ಲಿ ಕೊಡುವಂಥ ಗುಣಮಟ್ಟದ ಆಹಾರವಾಗಿದ್ದು ಕೂಡ ಅವ್ರಿಗೆ ಅಲ್ಲಿ ಕೊಡುವಂಥ ಊಟ ಏನಿದೆ ಅದು ಅದೇ ರೀತಿಯಾಗಿ ಕೊಡಬೇಕು. ಅದು ಒಂದು ವೇಳೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಟ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ ಅದು ಹೈಕೋರ್ಟ್ವರೆಗೂ ಕೂಡ ಹೋಯಿತು. ಆದರೆ ಕೊನೆಗೂ ಕೂಡ ಅದು ಮನೆ ಊಟಕ್ಕೆ ಜೈಲಾಧಿಕಾರಿಗಳು ಅವಕಾಶವನ್ನು ಕೊಡಿಲ್ಲ. ಮತ್ತೊಂದು ಕಡೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡಿ ಸೆಷನ್ಸ್ ಕೋರ್ಟಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಹಾಕ್ಕೊಂಡ್ರು 20 ದಿನಗಳ ಕಾಲ ಬೇಕು ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ SSLCಯ ಬೋರ್ಡ್ ಎಕ್ಸಾಮ್, ಮಗಳಿಗೆ ಎಕ್ಸಾಮ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ತಾಯಿಯಾಗೂ ನಾನು ಆಕೆಯ ಮಗಳ ಜೊತೆಯಲ್ಲಿರಬೇಕಾಗಿದೆ, ಹೀಗಾಗಿ ಪರ್ಮಿಷನ್ ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಸೆಷನ್ಸ್ ಕೋರ್ಟ್ ಆ ಅರ್ಜಿಯನ್ನು ವಜಾ ಮಾಡ್ತು. ಆ ಬಳಿಕ ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಹಾಕ್ಕೊಂಡ್ರು ಪವಿತ್ರ ಗೌಡ ಹಾಕ್ಕೊಂಡಂತಹ ಸಂದರ್ಭದಲ್ಲಿ. ಆದರೆ ಅದು ಲಿಸ್ಟ್ಗೆ ಮಾನ್ಯತೆಗೆ ಬರುತ್ತಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಷ್ಟು ಕಾನೂನು ತಜ್ಞರು ಹೇಳಿದ್ರು. ಮತ್ತು ಆ ಕಚೇರಿಯಲ್ಲೂ ಕೂಡ ಇದ್ದಂಥದ್ದು ಅವರ ಪರ ವಕೀಲರಾಗಿ ಈಗ ವಕಾಲತ್ತನ್ನು ವಹಿಸ್ತಾ ಇರುವಂಥದ್ದು, ಅಂದರೆ ಪವಿತ್ರ ಗೌಡ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇರುವಂಥದ್ದು ಹಿರಿಯ ವಕೀಲರಾಗಿರುವಂಥ ಬಾಲನ್ ಅವರು ಅವರ ಪರವಾಗಿ ವಕಾಲತ್ತನ್ನು ಹಾಕ್ತಾ ಇದ್ದಾರೆ. ಆದರೆ ಅದೇ ರೀತಿಯಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಇನ್ನೇನು ಅವತ್ತು ಮಧ್ಯಾಹ್ನಗೆ ಲಿಸ್ಟ್ ಆಗಿತ್ತು, ಆದರೆ ಅರ್ಜಿಯನ್ನು ವಕೀಲರು ಅದನ್ನು ಹಿಂಪಡೆದಿರುವಂಥದ್ದು. ಈ ಮೂಲಕವಾಗಿ ಆ ಪ್ರತಿ ಒಂದು ಹಂತದಲ್ಲೂ ಕೂಡ ಈಗ ಪವಿತ್ರ ಗೌಡಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಕಾನೂನು ಹೋರಾಟಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ. ಒಂದು ಈಗ ಸೆಂಟ್ರಲ್ ಜೈಲ್ ಮಹಿಳಾ ಬ್ಯಾರಕ್ಕಲ್ಲಿರುವಂತಹ ಪವಿತ್ರ ಗೌಡ ಈಗ ಯಾವುದೇ ರೀತಿಯಾದಂಥ ಪ್ರಯತ್ನವನ್ನ ಮಾಡಿದ್ರು ಸಹ ಅದು ಎಲ್ಲ ಕೂಡ ತಮಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಅಂತೇಳಿ ಈಗ ತಟಸ್ಥವಾಗಿ ಇರುವಂಥದ್ದು. ಆದರೆ ಜೈಲಲ್ಲಿ ಮಹಿಳಾ ಬ್ಯಾರಕ್ಕಲ್ಲಿದ್ದಾರೆ. ಆದರೆ ಈ ಮೂಲಕವಾಗಿ ಪವಿತ್ರ ಗೌಡ ಕೇವಲ ಮಹಿಳಾ ಬ್ಯಾರಕ್ಕಲ್ಲಿ ಇದ್ದುಕೊಂಡು ಅವರು ತಟಸ್ಥ ಅಂದರೆ ಅಲ್ಲಿ ಒಂದು ಆಕ್ಟಿವಿಟೀಸ್ ಏನಿದೆ ಪ್ರತಿನಿತ್ಯ ಪೇಪರ್ ಓದುವಂಥದ್ದಾಗಿರ್ಬೋದು, ನ್ಯೂಸ್ ಪೇಪರ್ ಪ್ರತಿದಿನ ಮತ್ತು ಏನು ನಡೀತಾ ಇದೆ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ಮತ್ತು ಕೆಲವೊಂದು ಬುಕ್ಸ್ ಕಥೆಯಾಧಾರಿತ ಬುಕ್ಸನ್ನು ಓದುವಂಥದ್ದಾಗಿರ್ಬೋದು, ಮತ್ತು ಅಲ್ಲಿ ಬ್ಯಾರಕ್ಗಳ ಬಳಿ ಕೆಲಸ ಮಾಡುವಂಥ ಅಂದರೆ ಅಲ್ಲಿ ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಬೇರೆ ಬೇರೆ ಕುಶಲಪುರಿಯಾಗಿ ಅಲ್ಲಿ ಕೆಲಸಗಳನ್ನು ಏನು ಮಾಡ್ತಾರೆ ಸಜಾಬಂದಿ ಕೈದಿಗಳು, ಆ ಜಾಗಕ್ಕೂ ಕೂಡ ಹೋಗೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಮತ್ತೊಂದು ಕಡೆ ಬ್ಯಾರಕ್ಕಲ್ಲಿ ಅವರು ಕೂಡ ಅಲ್ಲಿ ಓಡಾಡ್ಕೊಂಡಿರುವಂಥದ್ದು. ಆದರೆ ಏನೇ ಇದ್ದರೂ ಸಹ ಕೊನೆಯದಾಗಿ ತಮ್ಮ ಪ್ರಯತ್ನ ಅಂದರೆ ಹೊರಗಡೆ ಬರುವಂಥ ಪ್ರಯತ್ನಕ್ಕೆ ಸಾಕಷ್ಟು ಅವರು ಮುಂದಾಗಿದ್ದರೂ ಕೂಡ ಕಾನೂನಿನ ಮೂಲಕವೇ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೇ ಒಂದು ಹೆಜ್ಜೆಯನ್ನು ಇಟ್ಟರೂ ಸಹ ಅವರಿಗೆ ಮತ್ತೆ ಮತ್ತೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಈ ಮೂಲಕವಾಗಿ ಒಂದು ಅವರು ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಏನೇನು ಮನವಿಯನ್ನು ಮಾಡಿಕೊಂಡ್ರು. ಆ ನಿಟ್ಟಿನಲ್ಲಿ ಕೆಲವೊಂದಷ್ಟು ಊಟ ಅಂದರೆ ಜೈಲಿನ ಊಟದ ಮ್ಯಾನುವಲಲ್ಲಿ ಕೂಡ ಕೆಲವೊಂದು ಚೇಂಜಸ್ ಅಂದರೆ ಅವರು ಕೊಡುವಂಥ ಊಟದೇನಿದೆ ಅದೆಲ್ಲ ಕೂಡ ಚೇಂಜ್ ಮಾಡಿಕೊಂಡು ಜೈಲಿನ ವೈದ್ಯರೇ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಿದರು. ಸದ್ಯ ಈ ಒಂದು ಬೆಳವಣಿಗೆ ಏನಿದೆ ಅದರಲ್ಲಿ ಪ್ರಮುಖವಾಗಿ ಕೇವಲ ಪವಿತ್ರ ಗೌಡ ಅಷ್ಟೇ ಅದಲ್ಲದೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಇನ್ನು ಜೈಲಲ್ಲೇ ಇರುವಂಥದ್ದು. ಅಂದರೆ ಹೈಕೋರ್ಟಲ್ಲಿ ಅವರಿಗೆ ಜಾಮೀನು ಸಿಕ್ತು, ಆದರೆ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಜಾಮೀನು ರಿಜೆಕ್ಟ್ ಆಗಿದ್ದಂಥ ಒಂದು ವಿಚಾರ ಏನಿದೆ ಅದರಲ್ಲಿ ಪ್ರಮುಖವಾಗಿ ಈ ಒಂದು ತಾಯಿ ಮತ್ತು ಮಗಳ ಒಂದು ಅವರು ವಿಚಾರವಾಗಿ ಅಲ್ಲಿ ಹೋಗಬೇಕು, ಒಂದಷ್ಟು ದಿನ ಸಮಯವನ್ನು ಕಳಿಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು. ಅದೆಲ್ಲವೂ ಕೂಡ ವಿಫಲ ಆಗ್ತಾ ಇರುವಂಥದ್ದು. ಈ ಮೂಲಕವಾಗಿ ಮತ್ತೆ ಪವಿತ್ರ ಗೌಡಗೆ ಈಗ ಹೈಕೋರ್ಟಲ್ಲಿ ಅಂದರೆ ಅವರೇ ಅರ್ಜಿಯನ್ನು ಹಿಂಪಡ್ಕೊಂಡಿರುವಂಥದ್ದು. ಈ ಮೂಲಕ ಅಂದರೆ ಬೋರ್ಡ್ ಎಕ್ಸಾಮ್ ಮುಗಿದೋಗಿದೆ. ಬೋರ್ಡ್ ಎಕ್ಸಾಮ್ ಮುಗಿದೋಗಿದ್ರು ಸಹ ಈಗ ಮತ್ತೆ ಅದೇ ಒಂದು ಕಾರಣವನ್ನು ಇಟ್ಕೊಂಡು ಈಗ ಕೇಳೋದಕ್ಕಾಗೋದಿಲ್ಲ. ಈಗ ಬೇರೆ ಏನಾದರೂ ಸ್ಪೆಸಿಫಿಕ್ ಆಗಿ ಬಹಳ ಸೂಕ್ಷ್ಮವಾಗಿ ಏನಾದರೂ ಗಂಭೀರತೆಯನ್ನು ಪಡ್ಕೊಂಡಿರುವಂಥ ಕಾರಣಗಳನ್ನು ಕೊಟ್ಟು ಅವರು ಅರ್ಜಿಯನ್ನು ಹಾಕ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ ಮುಂದಿನ ಕಾನೂನು ಹೋರಾಟದ ವಿಚಾರವಾಗಿ ಈಗ ಆಲ್ರೆಡಿ ಟ್ರಯಲ್ ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ನಡೀತಾ ಇದೆ. ಸಾಕ್ಷಿಗಳ ಒಂದು ರಿಎಕ್ಸಾಮಿನೇಷನ್ ಕೂಡ ನಡೀತಾ ಇರುವಂಥದ್ದು, ಮತ್ತು ಅವರ ಹೇಳಿಕೆ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಎಲ್ಲ ಪಡೆಯುವಂಥ ಹಂತದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಒಂದು ಟ್ರಯಲ್ ಪ್ರಾರಂಭವಾಗಿ ಈಗ ಸದ್ಯಕ್ಕೆ ಅದು ನಡೀತಾ ಇರುವಂಥದ್ದು. ಈ ಒಂದು ಹಂತದಲ್ಲಿ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಗೆ ಏನಾದರೂ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಏನೋ ಮುಂದಾಗಿದ್ರು. ಅದಕ್ಕೆ ಆ ಒಂದು ಪ್ರಯತ್ನಕ್ಕೆ ಈಗ ಅವರು ಹಿನ್ನಡೆ ಆಗಿದೆ. ಈ ಮೂಲಕ ಮುಂದೆ ಅಂದರೆ ಏನಾದರೂ ಬೇರೆ ಗಂಭೀರತೆಯ ಒಂದು ವಿಚಾರದಲ್ಲಿ ಏನಾದರೂ ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದೆ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಹಾಕ್ಕೊಂಡಂತಹ ಸಂದರ್ಭದಲ್ಲಿ ಕೋರ್ಟಲ್ಲಿ ಏನು ಬೆಳವಣಿಗೆಗಳು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ತುಂಬ
ಕುತೂಹಲ ಮೂಡಿಸಿರುವಂತದ್ದು. ಒಟ್ಟಾರೆ ಪವಿತ್ರ ಈ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಏನೋ ಒಂದು ಹೊರಗಡೆ ಬರುವಂತ ಪ್ರಯತ್ನವನ್ನ ಏನು ಪವಿತ್ರ ಗೌಡ ಅವರು ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಮತ್ತೆ ಮತ್ತೆ ಅದು ಹಿನ್ನಡೆ ಆಗ್ತಾ ಇರುವಂತದ್ದು. ಒಟ್ಟಾರೆ ಈ ಸೆಂಟ್ರಲ್ ಜೈಲಲ್ಲಿ ಅವ್ರು ಹೋದಂತ ದಿನಗಳೇನಿದೆ, ಮತ್ತೆ ಅವರು ಅವರು ಆ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ವ್ಯವಸ್ಥೆ ಏನಿದೆ, ಇವೆಲ್ಲವೂ ಕೂಡ ತುಂಬಾ ಕಷ್ಟಕರ ಸಾಧ್ಯಗಳ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಪವಿತ್ರ ಗೌಡ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಸದ್ಯ ನಿರೀಕ್ಷಣಾ ಜಾಮೀನು ಸಿಗುವಂತದ್ದಾಗಿರ್ಬೋದು ಅಥವಾ ಅವ್ರಿಗೆ ಒಂದು ಹೊರಗಡೆ ಬರುವಂತಹ ಪ್ರಯತ್ನ ಇದೆ, ಇದೆಲ್ಲವೂ ಕೂಡ ಈಗ ಅವ್ರಿಗೆ ಒಂದು ವಿಫಲ ಆಗ್ತಾ ಇದೆ. ಈ ಮೂಲಕವಾಗಿ ಮುಂದಿನ ಕಾನೂನು ಹೋರಾಟ ಪವಿತ್ರ ಗೌಡರು ಹೇಗಿರುತ್ತೆ, ಜೊತೆಯಲ್ಲಿ ಸೆಂಟ್ರಲ್ ಜೈಲಲ್ಲಿ ಅವರ ಒಂದು ಕಾಲ ಕಳೆಯುತ್ತಾ ಇರುವಂತದ್ದು, ಅಲ್ಲಿನ ಪರಿಸರ, ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ವಿಚಾರಗಳಾಗಿರ್ಬೋದು, ಅದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಆ ವಿಚಾರವಾಗಿ ಅವರ ವಕೀಲರು ಏನ್ ಹೇಳ್ತಾರೆ ಅನ್ನೋದು ಕೂಡ ನೋಡೋಣ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.